ನಾನು ನಿನ್ನೆ ವಿಡಿಯೋದಲ್ಲಿ ಭಾಷೆಯ ಉಗಮ ವಿಕಾಸದ ಬಗ್ಗೆ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಭಾಷೆಯ ಪ್ರಯೋಜನಗಳನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಭಾಷೆಯ ಪ್ರಯೋಜನಗಳು ನಿಮ್ಮ GPSTR, HSTR ಹಾಗೂ PSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿವೆ. ಆದ ಕಾರಣ ನಾನು ಈ ವಿಡಿಯೋದಲ್ಲಿ ಭಾಷೆಯ ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಭಾಷೆಯ ಪ್ರಯೋಜನಗಳು. ಭಾಷೆ ಎಂಬ ಜ್ಯೋತಿ ನಮ್ಮ ಬದುಕನ್ನು ಬೆಳಗದಿದ್ದರೆ ಇಡೀ ವಿಶ್ವವೇ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಹೋಗುತ್ತಿತ್ತು. ಇದನ್ನು ಯಾರು ಹೇಳಿರಪ್ಪ ಅಂತಂದ್ರೆ ದಂಡಿ ಅನ್ನೋರು ಹೇಳ್ಯಾರ. ಏನಂತ ಹೇಳ್ಯಾರ ನೋಡಪ್ಪ ಅಂತಂದ್ರೆ ಇನ್ನೊಮ್ಮೆ ಹೇಳ್ತೀನಿ ಅದನ್ನು. ಭಾಷೆ ಎಂಬ ಜ್ಯೋತಿ ನಮ್ಮ ಬದುಕನ್ನು ಬೆಳಗದಿದ್ದರೆ ಇಡೀ ವಿಶ್ವವೇ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಹೋಗುತ್ತಿತ್ತು ಅಂತಂದು ದಂಡಿ ಭಾಷೆಯ ಬಗ್ಗೆ ಇದನ್ನು ಹೇಳಿದ್ದಾರೆ. ಭಾಷೆ ಸಂಪರ್ಕ ಸಾಧನವಾಗಿದೆ. ಭಾಷೆ ವಿಚಾರವನ್ನು ವ್ಯಕ್ತಗೊಳಿಸುವ ಸಾಧನವಾಗಿದೆ. ಭಾಷೆಯಿಂದ ಅನುಭವ ವಿಕಾಸಗೊಳ್ಳುತ್ತದೆ. ಪ್ರತಿಯೊಂದು ಭಾಷೆ ತನ್ನದೇ ಆದ ಒಂದು ಪ್ರತ್ಯೇಕ ನುಡಿ ಮತ್ತು ಸಮಾಜವನ್ನು ನಿರ್ಮಿಸುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಭಾಷೆ ಒಂದು ಸಂಪರ್ಕವನ್ನು ಸಾಧನೆ ಮಾಡಿ, ಹಾಗೆ ಭಾಷೆ ವಿಚಾರವನ್ನು ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನವಾಗೈತಿ. ಹಾಗೆ ಭಾಷೆಯಿಂದ ಅನುಭವ ವಿಕಾಸಗೊಳ್ಳುತ್ತದೆ. ಪ್ರತಿಯೊಂದು ಭಾಷೆ ತನ್ನದೇ ಆದಂಥ ಒಂದು ಪ್ರತ್ಯೇಕ ನುಡಿ ಮತ್ತು ಸಮಾಜವನ್ನು ನಿರ್ಮಿಸುವಂಥ ಶಕ್ತಿ ಎದಕ್ಕೈತಪ್ಪ ಅಂತಂದ್ರೆ ಭಾಷೆಗೆ ಇದೆ. ಭಾಷೆ ಮನುಕುಲದ ಅವಿಭಾಜ್ಯ ಅಂಗವಾಗಿದೆ. ಭಾಷೆ ವ್ಯಕ್ತಿಗೆ ವ್ಯವಹಾರ ಜ್ಞಾನ ಮತ್ತು ಕುಶಲತೆಯನ್ನು ಒದಗಿಸುತ್ತದೆ. ಮನುಷ್ಯನ ಜೀವನದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಭಾಷೆ ಒಂದು ಮನುಕುಲದ ಅವಿಭಾಜ್ಯ ಅಂಗವಾಗಿದೆ. ಹಾಗೆ ಭಾಷೆ ವ್ಯಕ್ತಿಗೆ ವ್ಯವಹಾರ ಜ್ಞಾನವನ್ನು ಮತ್ತು ಕುಶಲತೆಯನ್ನು ಒದಗಿಸುವಂಥ ವ್ಯವಸ್ಥೆ ಭಾಷೆಯಾಗಿದೆ. ಹಾಗೆ ಮನುಷ್ಯನ ಜೀವನದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಭಾಷೆಯಾಗಿದೆ. ಹಾಗೆ ಧ್ವನಿ ಜೀವನಿಷ್ಠಿದ್ದಿಂ ನಾಭಿಮೂಲದಿಂ ಕಹಲೆಯ ಪಾಂಗಿನೋವಲ್ ಜನಿ ಈಸುಗಂ ಶಬ್ದ ದ್ರವ್ಯಂ. ಇದನ್ನು ಕೇಶಿರಾಜರು ಧ್ವನಿಯ ಬಗ್ಗೆ ಹೇಳಿದ್ದಾರೆ. ಧ್ವನಿಯ ಉಚ್ಚಾರಣ ದೋಷವನ್ನು ನೋಡ್ತಾ ಹೋಗೋಣ. ಧ್ವನಿಯ ಉಚ್ಚಾರಣ ದೋಷ. ಹುಟ್ಟಿದ ಪ್ರತಿಯೊಂದು ಮಗು ಸ್ಪಷ್ಟವಾದ ಉಚ್ಚಾರಣಾ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ. ವೈಯಕ್ತಿಕ ಭಿನ್ನತೆ ಇಲ್ಲಿಯೂ ಕಾಣಬರುತ್ತದೆ. ಮಗು ಬೆಳೆಯುತ್ತಾ ತನ್ನದೇ ಆದ ಉಚ್ಚಾರಣಾ ಶೈಲಿಯಲ್ಲಿ ಮಾತನಾಡುತ್ತದೆ. ಅಲ್ಲಿ ಕಂಡುಬರುವ ದೋಷಗಳನ್ನು ತಿದ್ದದೇ ಹೋದರೆ ಉಚ್ಚಾರಣಾ ದೋಷವೊಂದು ಮಗುವಿಗೆ ಸಮಸ್ಯಾತ್ಮಕವಾಗಿ ಪರಿಣಮಿಸುತ್ತದೆ ಎಂದು ಧ್ವನಿಯ ಉಚ್ಚಾರಣಾ ದೋಷವು ಹೇಳುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಹುಟ್ಟಿದ ಮಗುವಿನಲ್ಲಿ ಮಗು ಸ್ಪಷ್ಟವಾದ ಉಚ್ಚಾರಣಾ ಸಾಮರ್ಥ್ಯವನ್ನು ಹೊಂದಿರ್ತದೆ ಎಂದು ಹೇಳಲಾಗುತ್ತದೆ. ವೈಯಕ್ತಿಕ ಭಿನ್ನತೆಯಲ್ಲಿ ಇಲ್ಲಿ ಕಾಣಬರ್ತದೆ. ಹೆಂಗಪ್ಪ ಅಂತಂದ್ರೆ ಮಗು ಬೆಳೆಯುತ್ತಾ ತನ್ನದೇ ಆದ ಉಚ್ಚಾರಣಾ ಶೈಲಿಯಲ್ಲಿ ಮಾತನಾಡುತ್ತಾ ಹೋಗುತ್ತೆ. ಅಲ್ಲಿ ಕಂಡು ಬರ್ತಕ್ಕಂಥ ದೋಷಗಳನ್ನು ತಿದ್ದದೇ ಹೋದರೆ ಆ ಉಚ್ಚಾರಣಾ ದೋಷವೊಂದು ಮಗುವಿಗೆ ಸಮಸ್ಯಾತ್ಮಕವಾಗಿ ಏನಾಗ್ತದಪ್ಪ ಅಂತಂದ್ರೆ ಮಗುವಿನಲ್ಲಿ ಪರಿಣಾಮವನ್ನು ಬೀರುತ್ತದೆ ಅಂತಂದು ಹೇಳಲಾಗುತ್ತದೆ. ಈ ಉಚ್ಚಾರಣಾ ದೋಷಕ್ಕೆ ಕಾರಣಗಳೇನು ನೋಡುತ್ತಾ ಹೋಗೋಣ. ಈ ಉಚ್ಚಾರಣಾ ದೋಷಕ್ಕೆ ಕಾರಣಗಳು ಸೀಳು ತುಟಿಗಳು, ನಾಲಿಗೆಯ ದೋಷ, ಮೂಗಿನ ತೊಂದರೆ, ಶ್ರವಣ ದೋಷ, ಸೋಚ್, ವಾಸದ ತೊಂದರೆಗಳು, ಹಾಗೆ ಹಲ್ಲಿನ ರಚನೆ ಮುಂತಾದವುಗಳಿಂದ ಧ್ವನಿ ಮತ್ತು ಉಚ್ಚಾರಣೆಯಲ್ಲಿ ದೋಷಗಳು ಕಂಡುಬರ್ತವೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಇನ್ನೊಮ್ಮೆ ಹೇಳುತ್ತೇನೆ. ಉಚ್ಚಾರಣೆ ದೋಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸೀಳು ತುಟಿಯಾಗಿರಬಹುದು, ನಾಲಿಗೆ ದೋಷವಾಗಿರ್ಬೋದು, ಮೂಗಿನ ತೊಂದರೆ, ಶ್ರವಣ ದೋಷ, ವಾಸದ ತೊಂದರೆಗಳು, ಹಲ್ಲಿನ ರಚನೆ ಮುಂತಾದವುಗಳಿಂದ ಏನಾಗ್ತದಪ್ಪ ಅಂತಂದ್ರೆ ಧ್ವನಿ ಮತ್ತು ಉಚ್ಚಾರಣೆಯಲ್ಲಿ ದೋಷಗಳು ಕಂಡುಬರುತ್ತವೆ. ಹಾಗೆ ಈ ಉಚ್ಚಾರಣಾ ದೋಷಕ್ಕೆ ನಿವಾರಣೋಪಾಯಗಳು ಏನಪ್ಪ ಅಂತಂದ್ರೆ ಇಲ್ಲಿ ನೋಡೋಣ. ಉಚ್ಚಾರಣಾ ದೋಷವುಳ್ಳ ಮಕ್ಕಳನ್ನು ಗುರುತಿಸಿ ಅವರಿಗೆ ಶ್ರವಣ ಅಂಗಗಳಿಗೆ ತರಬೇತಿ ನೀಡಿ ಶ್ರವಣ ಸಾಧನಗಳನ್ನು ನೀಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೇ ಆ
ದೋಷವುಳ್ಳ ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಶ್ರವಣ ಅಂಗಗಳಿಗೆ ತರಬೇತಿ ನೀಡಿ ಅವರಿಗೆ ಶ್ರವಣ ಸಾಧನಗಳನ್ನು ನೀಡಬೇಕು. ಹಾಗೆ ಧ್ವನ್ಯಾಂಗಗಳಲ್ಲಿ ಸುವ್ಯವಸ್ಥಿತ ಸಾಮರಸ್ಯವುಂಟಾಗುವಂತೆ ತರಬೇತಿಯನ್ನು ನೀಡಬೇಕಾಗ್ತದೆ. ಹಾಗೆ ಶಿಕ್ಷಕ ಧ್ವನಿಯಲ್ಲಿ ಏರಿತವನ್ನು ಸಾಧಿಸಿ ಪಾಠ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಹಾಗೆ ಮಗುವಿಗೆ ಅತ್ಯಂತ ಕಠಿಣ ಎನಿಸುವ ಶಬ್ದಗಳ ಉಚ್ಚಾರಣೆಯನ್ನು ಅದು ವ್ಯವಸ್ಥಿತವಾಗಿ ಉಚ್ಚಾರ ಮಾಡುವವರೆಗೆ ಪುನರುಚ್ಚರಿಸಿ ಬೇಕಾಗುತ್ತದೆ. ಹಾಗೆ ಅಂಗಗಳ ರಚನೆಯಲ್ಲಿ ದೋಷ ಕಂಡುಬಂದರೆ ಅದನ್ನು ಅಗತ್ಯ ಕಂಡಲ್ಲಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತದೆ. ಈಗ ಪ್ರಮುಖ ಧ್ವನ್ಯಾಂಗಗಳನ್ನು ನೋಡ್ತಾ ಹೋಗೋಣ. ಧ್ವನ್ಯಾಂಗಗಳು ಕಂಠ್ಯದ ಬಗ್ಗೆ ನೋಡ್ತಾ ಹೋಗೋಣ. ಕಂಠ್ಯದಲ್ಲಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಯಾವಂತಂದು ನೋಡೋಣ. ಇಲ್ಲಿ ಕಂಠ್ಯದಲ್ಲಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಕ ವರ್ಗಗಳು. ಕ ವರ್ಗ ಅಂದರೆ ಯಾವುವು? ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಅವು ಕಂಠ್ಯ ಅಕ್ಷರಗಳು. ಅವು ಯಾವುವು? ಖ, ಖ, ಘ, ಘ, ಞ, ಅ, ಆ, ಹ, ಹ. ಇವು ಕಂಠದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ. ಕಂಠದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಖ, ಖ, ಘ, ಘ, ಞ, ಅ, ಆ, ಅಹ, ಹ. ಇವು ಕಂಠದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು. ಈಗ ತಾಲವ್ಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳನ್ನು ನೋಡೋಣ. ತಾಲವ್ಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಛ ವರ್ಗದ ಅಕ್ಷರಗಳು. ತಾಲುವಿನ ಅಂದರೆ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಅವು ತಾಲುವ್ಯ ಅಕ್ಷರಗಳು. ನೋಡೋಣ ಫ್ರೆಂಡ್ಸ್, ಅವು ಯಾವಪ್ಪ ಅಂತಂದರೆ ಚ, ಛ, ಝ, ಝ, ಞ, ಈ, ಯ, ಶ. ಇವು ತಾಲವ್ಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ತಾಲವ್ಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಚ ವರ್ಗ. ಅವು ತಾಲವ್ಯ ಅಂತಂದರೆ ದವಡೆಯ ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥದ್ದು. ಅವು ಯಾವಪ್ಪ ಅಂತಂದರೆ ಚ, ಛ, ಝ, ಝ, ಞ, ಈ, ಯ, ಶ. ಇವು ಏನು ಮಾಡ್ತಾವಪ್ಪ ಅಂತಂದರೆ ತಾಲವ್ಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಾಗಿದ್ದಾವೆ. ಈಗ ಮೂರ್ಧನ ಅಂತಂದ್ರೆ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೂರ್ಧನದಿಂದ ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಟ ವರ್ಗ. ಈ ಟ ವರ್ಗಗಳು ಯಾವಪ್ಪ ಅಂತಂದ್ರೆ ಟ ವರ್ಗದ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಅವು ಮೂರ್ಧನ ಅಕ್ಷರಗಳು. ನೋಡಿ ಫ್ರೆಂಡ್ಸ್, ಇಲ್ಲೇ ಇನ್ನೊಮ್ಮೆ ಹೇಳುತ್ತೇನೆ. ಟ ವರ್ಗದ ಅಕ್ಷರಗಳು ಮೂರ್ಧನ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಅವು ಮೂರ್ಧನ ಅಕ್ಷರಗಳು ಅಂತಂದು ಕರಿತೀವಿ. ಅವು ಯಾವುವು? ಠ, ಠ, ಢ, ಢ, ನ, ರ, ಶ, ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಮ್ಮೆ ಹೇಳ್ತೇನೆ. ಠ, ಠ, ಢ, ಢ, ನ, ರ, ಶ, ಲ. ಇವು ಏನು ಮಾಡ್ತಾವಪ್ಪ ಅಂತಂದ್ರೆ ಮೂರ್ಧನ ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಾಗಿವೆ. ಹಾಗೆ ದಂತದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳನ್ನು ನೋಡೋಣ. ದಂತ ಅಂದರೆ ಹಲ್ಲು. ಇಲ್ಲಿ ಥ ವರ್ಗ ದಂತದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳ. ತ ವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುವುದರಿಂದ ಅವು ದಂತಾಕ್ಷರಗಳು ಅಂತಂದು ಕರಿತೀವಿ. ಅವು ಯಾವುವು? ಥ, ಥ, ಧ, ಧ, ನ, ಲ, ಸ. ನೋಡಿ ಫ್ರೆಂಡ್ಸ್, ಇಲ್ಲಿ ಥ, ಥ, ಧ, ಧ, ನ, ಲ, ಸ. ಇವು ದಂತೆ ಅಂದರೆ ತ ವರ್ಗದ ಅಕ್ಷರಗಳಾಗಿವೆ. ಓಷ್ಠಿಯ ಮೂಲಕ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳನ್ನು ನೋಡ್ತಾ ಹೋಗೋಣ. ಓಷ್ಠಿಯ ಮುಖಾಂತರ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಪ ವರ್ಗ. ಪ ವರ್ಗದ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸಲು ಪಡುವುದರಿಂದ ಅವು ಓಷ್ಠಿ ಅಕ್ಷರಗಳು. ನೋಡಿ ಫ್ರೆಂಡ್ಸ್, ಇಲ್ಲಿ ತುಟಿಗಳ ಸಹಾಯದಿಂದ ಉಚ್ಚರಿಸಲು ಪಡುವುದರಿಂದ ಅವು ಓಷ್ಠಿ ಅಕ್ಷರಗಳು. ಅವು ಯಾವಪ್ಪ ಅಂತಂದರೆ ಪ, ಫ, ಭ, ಭ, ಮ, ಉ, ಊ. ನೋಡಿ ಫ್ರೆಂಡ್ಸ್, ಪ, ಫ, ಭ, ಭ, ಮ, ಉ, ಊ. ಇವು ಓಷ್ಠಿಯ ಮುಖಾಂತರ ಅಂದರೆ ತುಟಿಯ ಮುಖಾಂತರ ಉಚ್ಚರಿಸಲಾಗತಕ್ಕಂಥ ಅಕ್ಷರಗಳು. ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಠತಾಲು. ಇವು ನೋಡಿ ಫ್ರೆಂಡ್ಸ್, ಎ, ಐ. ಕಂಠತಾಲುವೆ ಯಾವಪ್ಪ ಅಂತಂದರೆ ಎ,
ಎ ಐ ಮುಖಾಂತರ ಕಂಠ ತಾಲವ್ಯದ ಮುಖಾಂತರ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು. ಹಾಗೆ ಕಂಠೋಷ್ಠಿಯಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಯಾವಪ್ಪ ಅಂತಂದ್ರೆ ಓ ಓ ಔ ಓ ಓ ಔ. ಆಮೇಲೆ ದಂತೋಷ್ಠಿ ವ, ಕಂಠನಾಸಿಕ ಅಹಂ, ನಾಸಿಕ ಜ್ಞ ಜ್ಞ ನ ನ ಮ. ಇವು ನಾಸಿಕದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಾಗಿವೆ. ಕೆಳದುಟಿ ಪ್ಲಸ್ ಮೇಲ್ದುಟಿ ಅಂತಂದ್ರೆ ಫ ಭ ಮ ಉಭಯೋಷ್ಠಿ ಧ್ವನಿಗಳು ಇವು. ಕೆಳದುಟಿ ಮತ್ತು ಮೇಲ್ದಂತ ಅಂದ್ರೆ ಫ ದಂತೋಷ್ಠಿ ಧ್ವನಿ. ಹಾಗೆ ಸ್ವಋತ ಸ್ವರಗಳು ಉ ಉ ಓ ಓ ಅಂತಂದು. ವಿವೃತ ಸ್ವರಗಳು ಈ ಎ ಎ. ಇವು ವಿವೃತ ಸ್ವರಗಳಾಗಿವೆ. ನಾವು ಇಲ್ಲಿವರೆಗೆ ಧ್ವನ್ಯಾಂಗಗಳ ಬಗ್ಗೆ ನೋಡಿದೆವು. ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಬೋಧನಾ ಕೌಶಲ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಬೋಧನಾ ಕೌಶಲ್ಯಗಳು ಭಾಷೆ ಧ್ವನಿ ಸಂಕೇತಗಳ ಒಂದು ಸಂಕೀರ್ಣ ವ್ಯವಸ್ಥೆ ಹಾಗೂ ಸೂಕ್ತವಾದ ಕೌಶಲ್ಯ. ಭಾಷೆಯನ್ನು ಕಲಿಯಬಹುದಾದರೂ ಭಾಷಾ ಕೌಶಲ್ಯಗಳಲ್ಲಿ ಸೂಕ್ತ ತರಬೇತಿ ಮತ್ತು ಶಾಸ್ತ್ರೀಯ ಅಭ್ಯಾಸವಿಲ್ಲದೆ ಒಂದು ಭಾಷೆಯಲ್ಲಿ ಸಾಮರ್ಥ್ಯ ಗಳಿಸಲಾಗುವುದಿಲ್ಲ. ಭಾಷೆಯಲ್ಲಿ ಪ್ರಧಾನವಾಗಿ ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ, ಬರವಣಿಗೆ ಎಂಬ 4 ಕೌಶಲ್ಯಗಳನ್ನು ಗುರುತಿಸಬಹುದು. ಈ 4 ಕೌಶಲ್ಯಗಳಲ್ಲಿ ಸೂಕ್ತ ತರಬೇತಿ, ಅಭ್ಯಾಸ ಮತ್ತು ನಿರಂತರ ಪ್ರಯೋಗದಿಂದ ಮಾತ್ರ ಭಾಷಾ ಸಾಮರ್ಥ್ಯವನ್ನು ಏನು ಮಾಡ್ಬೋದು, ನಾವು ಬೆಳೆಸಿಕೊಳ್ಳಬಹುದು. ಯಾವುದ್ರ ಮುಖಾಂತರ? ಮಾತುಗಾರಿಕೆ, ಓದುಗಾರಿಕೆ, ಆಲಿಸುವಿಕೆ, ಬರವಣಿಗೆಯ ಮುಖಾಂತರ. ಇವು 4 ಕೌಶಲ್ಯಗಳಲ್ಲಿ ತರಬೇತಿಯನ್ನು, ಅಭ್ಯಾಸ ನಿರಂತರವಾಗಿದ್ದರೆ ನಾವೇನು ಮಾಡ್ಬೋದು, ಭಾಷಾ ಸಾಮರ್ಥ್ಯವನ್ನು ನಾವಿಲ್ಲಿ ಬೆಳೆಸ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲಿಸುವಿಕೆ ಮತ್ತು ಓದುಗಾರಿಕೆ ಇವೆರಡೂ ಏನಾಗ್ತಾವಪ್ಪ ಅಂತಂದ್ರೆ ಶ್ರೀಕೃತ ಕೌಶಲ್ಯಗಳಾಗ್ತಾವು. ಹಾಗೆ ಓದುಗಾರಿಕೆ ಮತ್ತು ಬರವಣಿಗೆ ಇವು ಉತ್ಪಾದಕ ಕೌಶಲ್ಯಗಳಾಗ್ತಾವು. ನೋಡಿ ಫ್ರೆಂಡ್ಸ್, ಇಲ್ಲೇ ಇನ್ನೊಮ್ಮೆ ಹೇಳ್ತೇನೆ, ಆಲಿಸುವಿಕೆ ಮತ್ತು ಓದುಗಾರಿಕೆ ಇವು ಶ್ರೀಕೃತ ಕೌಶಲ್ಯಗಳು, ಓದುಗಾರಿಕೆ ಮತ್ತು ಬರವಣಿಗೆ ಉತ್ಪಾದನಾ ಕೌಶಲ್ಯಗಳಾಗ್ತಾವು. ಈಗ ನಾವು ಮೊದಲಿಗೆ ಏನು ಮಾಡೋಣಪ್ಪ ಅಂತಂದರೆ ಶ್ರೀಕೃತ ಕೌಶಲ್ಯಗಳ ಬಗ್ಗೆ ನೋಡೋಣ. ಅದರಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಯಾವುದು? ಆಲಿಸುವಿಕೆ. ಇದರ ಬಗ್ಗೆ ನೋಡ್ತಾ ಹೋಗೋಣ. ಒಂದು ಭಾಷೆಯಲ್ಲಿ ಕೇಳುವ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವುದೇ ಆಲಿಸುವಿಕೆ. ನೋಡಿ ಫ್ರೆಂಡ್ಸ್, ಆಲಿಸುವಿಕೆ ಎಂದರೇನು ನೋಡೋಣ. ಒಂದು ಭಾಷೆಯಲ್ಲಿ ಕೇಳುವ ಧ್ವನಿಗಳನ್ನು ನಾವೇನು ಮಾಡ್ಕೋಬೇಕು, ಅರ್ಥ ಮಾಡಿಕೊಂಡು ಏನು ಮಾಡಬೇಕಾಗ್ತದೆ, ನಾವು ಅದನ್ನು ಗ್ರಹಿಸುವುದೇ ಆಲಿಸುವಿಕೆ ಅಂತಂದು ಆಗ್ತದೆ. ಆಲಿಸುವಿಕೆ ಒಂದು ಪ್ರಜ್ಞಾಪೂರ್ವಕ, ಉದ್ದೇಶಪೂರ್ವಕ, ಮಾನಸಿಕ ಕ್ರಿಯೆಯಾಗಿದ್ದು ಕೇಳುವ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಕ್ರಿಯೆಯಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲಿಸುವಿಕೆ ಒಂದು ಪ್ರಜ್ಞಾಪೂರ್ವಕ, ಉದ್ದೇಶಪೂರ್ವಕ, ಮಾನಸಿಕ ಕ್ರಿಯೆಯಾಗಿದ್ದು ಕೇಳುವ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವ ಕ್ರಿಯೆಯಾಗಿದೆ. ನಮ್ಮ ಕಿವಿಗೆ ಯಾಂತ್ರಿಕವಾಗಿ ಏನು ಮಾಡ್ತಾವೆ, ಬೀಳುವ ಶಬ್ದಗಳೆಲ್ಲ ಆಲಿಸುವಿಕೆ ಆಗುವುದಿಲ್ಲ. ಆದರೆ ಕೇಳುವ ಶಬ್ದಗಳು ಅರ್ಥಗಳಾಗಿ, ಭಾವನೆಗಳಾಗಿ ಶ್ರೀಕೃತವಾಗುವ ಕ್ರಿಯೆಯೇ ಆಲಿಸುವಿಕೆಯಾಗ್ತದೆ. ಆಲಿಸುವಿಕೆ ಒಂದು ಸುಲಭ, ಸ್ವಾಭಾವಿಕ ಕ್ರಿಯೆ, ಆದರೂ ಇದು ಯಾಂತ್ರಿಕ ಕ್ರಿಯೆಯಲ್ಲ. ಇದೊಂದು ಉದ್ದೇಶಪೂರ್ವಕ, ಪ್ರಜ್ಞಾಪೂರ್ವಕ, ಕ್ರಮಬದ್ಧ ಮಾನಸಿಕ ಕ್ರಿಯೆ. ಕೇಳುವಿಕೆಯು ಆಲಿಸುವಿಕೆ ಒಂದು ಭಾಗ. ನಮಗೆ ಕೇಳಿಸುವ ಧ್ವನಿಗಳೆಲ್ಲ ಅರ್ಥವಾಗುವುದಿಲ್ಲ ಅಥವಾ ಕೇಳುವ ಶಬ್ದಗಳೆಲ್ಲ ನಾವು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ವಿದ್ಯಾರ್ಥಿಗಳಲ್ಲಿ ಆಲಿಸುವಿಕೆಯಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ದೋಷಗಳನ್ನು ನೋಡ್ತಾ ಹೋಗೋಣ. ಮೊದಲನೆಗೆ ಬರ್ತಕ್ಕಂಥದ್ದು ಮಾನಸಿಕ ಸಿದ್ಧತೆ ಇಲ್ಲದೆ ಸಂಭವಿಸುವ ದೋಷಗಳು. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇ ದೋಷ ಯಾವುದು? ಮಾನಸಿಕ ಸಿದ್ಧತೆ ಇಲ್ಲದೆ ಸಂಭವಿಸುವ ದೋಷಗಳು. ಉದ್ದೇಶವನ್ನು ನಿರ್ಧರಿಸಿಕೊಳ್ಳಲು ಆಲಿಸುವುದು. ಶಾರೀರಿಕ ಮತ್ತು ಮಾನಸಿಕ ಸಿದ್ಧತೆ ಇಲ್ಲದೆ ಆಲಿಸುವುದು. ಪ್ರಚೋದನೆಗೊಳ್ಳದೆ ಬೇಕಾಬಿಟ್ಟಿ ಕೇಳುವುದು. ಅನಾಸಕ್ತಿಯಿಂದ ಕೇಳುವುದು. ನೋಡಿ ಫ್ರೆಂಡ್ಸ್, ಇಲ್ಲೇ ಮಾನಸಿಕ ಸಿದ್ಧತೆ ಇಲ್ಲಿರತಕ್ಕಂಥ ಸಂಭವಿಸಕ್ಕಂಥ ದೋಷಗಳು ಯಾವಪ್ಪ ಅಂತಂದ್ರೆ ಉದ್ದೇಶವನ್ನು ನಿರ್ಧರಿಸಿಕೊಳ್ಳಲು ಆಲಿಸುವುದು ಹಾಗೂ ಶಾರೀರಿಕ ಮತ್ತು ಮಾನಸಿಕ ಸಿದ್ಧತೆ ಇಲ್ಲದೆ ಆಲಿಸುವುದು.
ಪ್ರಚೋದನೆಗೊಳಗದೆ ಬೇಕಾಬಿಟ್ಟಿ ಕೇಳುವುದು, ಅನಾಸಕ್ತಿಯಿಂದ ಏನು ಮಾಡುವುದು ಕೇಳುವುದು. ಇವು ಎಲ್ಲ ಏನಪ್ಪ ಅಂತಂದ್ರೆ ಮಾನಸಿಕ ಸಿದ್ಧತೆ ಇಲ್ಲದೆ ಸಂಭವಿಸಿರ್ತಕ್ಕಂಥ ದೋಷಗಳಾಗಿವೆ. ಏನು ಕೇಳಬೇಕು, ಹೇಗೆ ಕೇಳಬೇಕೆಂಬ ಪರಿವೇ ಇಲ್ಲದೆ ಆಲಿಸುವುದು, ಮಾನಸಿಕ ಏಕಾಗ್ರತೆ ಕೊರತೆಯಿಂದ ಕೇಳುವುದು. ಇವು ಏನಪ್ಪ ಅಂತಂದ್ರೆ ಆಲಿಸುವಿಕೆ ತೊಂದರೆಗಳು. ಈಗ ಎರಡನೇದನ್ನು ನೋಡೋಣ, ಭಾಷೆಯ ಅಪೂರ್ಣತೆಯಿಂದಾಗಿ ಸಂಭವಿಸುವ ದೋಷಗಳು. ಭಾಷೆಯ ಅಪೂರ್ಣತೆಯಿಂದ ಹೇಗೆ ದೋಷಗಳು ಸಂಭವಿಸ್ತಾವಂತಂದು ನೋಡೋಣ. ಕೇಳುವ ಭಾಷೆಯ ಧ್ವನಿ ಶೈಲಿಯ ಪರಿಚಯವಿಲ್ಲದೆ ಕೇಳುವುದು, ಧ್ವನಿಯ ವ್ಯತ್ಯಾಸಗಳಿಂದಾಗುವ ಅರ್ಥ ವ್ಯತ್ಯಾಸವನ್ನು ಏನು ಮಾಡುವುದು ಗುರುತಿಸದೇ ಕೇಳುವುದು, ಪದ ಸಂಪತ್ತಿನ ಕೊರತೆಯಿಂದ ಕೇಳುವುದು. ಇವು ಏನಪ್ಪ ಅಂತಂದ್ರೆ ಭಾಷೆಯ ಅಪೂರ್ಣತೆಯಿಂದ ಸಂಭವಿಸತಕ್ಕಂಥ ದೋಷಗಳಾಗಿವೆ. ಪರಿಚಯವಿಲ್ಲದ ವಾಕ್ಯವನ್ನು ಕೇಳುವುದು, ಹೇಳುವ ಸ್ಪಷ್ಟ ಉಚ್ಚಾರ, ವ್ಯಾಕರಣದ ನಿಯಮಗಳ ಬಗ್ಗೆ ತಿಳುವಳಿಕೆ ಇಲ್ಲದೆ ಏನು ಮಾಡುವುದು ಕೇಳುವುದು. ಆಮೇಲೆ ಮೂರನೇದು ಏನೈತಪ್ಪ ಅಂತಂದ್ರೆ ದೈಹಿಕ ಆಯಾಸ ಮತ್ತು ಶ್ರವಣ ದೋಷಗಳಿಂದ ಆಗುವ ದೋಷಗಳನ್ನು ನೋಡೋಣ. ದೈಹಿಕವಾಗಿ ಬಳಲಿ ಇರುವಾಗ ಕೇಳುವುದು, ಆತುರವಾಗಿ ಭಯ ಸಂಕೋಚದಿಂದ ಕೇಳುವುದು, ಸರಿಯಾಗಿ ಕುಳಿತುಕೊಳ್ಳದೆ ಒತ್ತಡದಲ್ಲಿ ಕೇಳುವುದು. ನೋಡಿ ಫ್ರೆಂಡ್ಸ್, ಇಲ್ಲೇ ದೈಹಿಕವಾಗಿ ಬಳಲಿ ಇರುವಾಗ ಕೇಳುವುದು, ಆತುರವಾಗಿ ಭಯ ಸಂಕೋಚದಿಂದ ಕೇಳುವುದು, ಹಾಗೆ ಸರಿಯಾಗಿ ಕುಳಿತುಕೊಳ್ಳದೆ ಒತ್ತಡದಲ್ಲಿ ಕೇಳ್ತಕ್ಕಂಥದ್ದು. ಇದು ಮೂರನೇ ಆಲಿಸುವಿಕೆಯ ದೋಷವಾಗಿದೆ. ಕಿವಿ ಕೇಳಿಸದೇ ಇರುವಾಗ ಕೇಳುವುದು, ನೆಗಡಿ ಕೆಮ್ಮು ತಲೆನೋವು ಇರುವಾಗ ಕೇಳುವುದು, ಆಯಾಸದಿಂದ ಅಪೂರ್ಣವಾಗಿ ಕೇಳುವುದು. ಹಾಗೆ ನಾಲ್ಕನೇದ್ದು ನೋಡೋಣ, ಮಾನಸಿಕ ವಿಕ್ಷಿಪ್ತತೆಯಿಂದಾಗುವ ದೋಷಗಳು. ಮಾನಸಿಕ ಸಿದ್ಧತೆಯಿಲ್ಲದೆ ಕೇಳುವುದು, ಅನ್ಯ ಮನಸ್ಸಿನಿಂದ ಕೇಳುವುದು, ಹಗಲುಗನಸು ಕಾಣುತ್ತಾ ಏನು ಮಾಡುವುದು ಕೇಳುವುದು. ಮಾನಸಿಕ ಒತ್ತಡ ಸಂದರ್ಭದಲ್ಲಿ ಕೇಳುವುದು, ಭಯದ ವಾತಾವರಣದಲ್ಲಿ ಕೇಳುವುದು, ಸಂಕೋಚದಿಂದ ಕೇಳುವುದು, ಆಲಿಸುವಾಗ ಸಹನೆ ಕಳೆದುಕೊಳ್ಳುವುದು. ಈಗ ಐದನೇದು ನೋಡೋಣ, ಅಪೂರ್ಣ ಕೇಳುವಿಕೆಯ ದೋಷವನ್ನು ನೋಡ್ತಾ ಹೋಗೋಣ. ಕೆಲವೇ ಅಂಶಗಳನ್ನು ಆಲಿಸುವುದು, ಬಿಟ್ಟು ವಿಷಯವನ್ನು ಆಲಿಸುವುದು, ಆಲಿಸುವಿಕೆಯಲ್ಲಿ ಹಿಮ್ಮೆರಳಿಕೆಯನ್ನು ಆಗುವುದು. ಅರ್ಥ ಗ್ರಹಿಸದೆ ಯಾಂತ್ರಿಕವಾಗಿ ಕೇಳುವುದು, ಮುಖ್ಯಾಂಶಗಳನ್ನು ಗಮನಿಸದೆ ಕೇಳುವುದು, ಸರಳ ವಿಷಯ ಕೇಳಿ ಕ್ಲಿಷ್ಟ ವಿಷಯ ನಿರ್ಲಕ್ಷಿಸುವುದು, ವಿಷಯವನ್ನು ಇಡಿಯಾಗಿ ಗ್ರಹಿಸದೆ ಬಿಡಿಯಾಗಿ ಆಲಿಸುವುದು, ಕೇಳಿದ ವಿಷಯವನ್ನು ನೆನಪಿಟ್ಟುಕೊಳ್ಳಲು ಮರೆಯುವುದು, ಕೇಳುವುದನ್ನೆಲ್ಲವನ್ನು ಆತುರವಾಗಿ ಟಿಪ್ಪಣಿಗೊಳಿಸುವುದು. ಆಲಿಸುವಿಕೆಯಲ್ಲಿ ಬರಬಹುದಾದ ವ್ಯಕ್ತಿ ದೋಷಗಳನ್ನು ನೋಡ್ತಾ ಹೋಗೋಣ. ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು, ಮೆಲ್ಲರಿಮೆ ಅಥವಾ ಕೀಳರಿಮೆಯಿಂದ ಕೇಳುವುದು, ವಿಷಯ ಅತ್ಯಂತ ಮುಖ್ಯ ಅಥವಾ ಅಮುಖ್ಯ ಎಂಬ ಭಾವನೆಯಿಂದ ಕೇಳುವುದು, ನನಗೆ ಅರ್ಥವೇ ಆಗುವುದಿಲ್ಲ ಎಂದು ಭಾವಿಸಿ ಕೇಳುವುದು, ತಪ್ಪು ಹುಡುಕುವ ಉದ್ದೇಶದಿಂದ ಕೇಳುವುದು, ಇದೆಲ್ಲವೂ ನನಗೆ ಗೊತ್ತಿದೆ ಎಂಬ ಭಾವನೆಯಿಂದ ಕೇಳುವುದು. ಏಳನೇದು ನೋಡೋಣ, ಆಲಿಸುವ ಸಂದರ್ಭ ಅಥವಾ ಸ್ಥಳದಲ್ಲಿ ಅಡಚಣೆಗಳನ್ನು ನೋಡ್ತಾ ಹೋಗೋಣ. ಶಬ್ದ ಮಾಲಿನ್ಯ ಮತ್ತು ಗಾಳಿ ಬೆಳಕಿನ ಕೊರತೆ, ನಿರ್ಬಂಧದ ಸನ್ನಿವೇಶಗಳಲ್ಲಿ ಕೇಳುವುದು, ಕುಳಿತು ಕೇಳುವ ಆಸನ ವ್ಯವಸ್ಥೆ ಅಸಮರ್ಪಕತೆ. ಈಗ ಏನು ಮಾಡೋಣಪ್ಪ ಅಂತಂದ್ರೆ ಆಲಿಸುವಿಕೆಯನ್ನು ಉತ್ತಮಪಡಿಸಲು ಗಮನದಲ್ಲಿಡಬೇಕಾದ ಅಂಶಗಳನ್ನು ನೋಡ್ತಾ ಹೋಗೋಣ. ನಾವೇನು ಮಾಡಬೇಕಪ್ಪ ಅಂತಂದ್ರೆ ಆಲಿಸುವಿಕೆಯನ್ನು ಉತ್ತಮಪಡಿಸಲು ಏನು ಮಾಡಬೇಕು? ಒಂದನೇದ್ದು ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸಬೇಕಾಗ್ತದೆ. ಎರಡನೇದ್ದು ಆಲಿಸುತ್ತಾ ಗ್ರಹಿಸಬೇಕಾಗ್ತದೆ. ಮೂರನೇದ್ದು ಶಾರೀರಿಕ ಮಾನಸಿಕ ಆರೋಗ್ಯದ ಸ್ಥಿತಿಯಲ್ಲಿ ಆಲಿಸಬೇಕಾಗ್ತದೆ. ಆಸಕ್ತಿಯಿಂದ ಆಲಿಸಬೇಕು, ವಿಷಯವನ್ನು ಇಡಿಯಾಗಿ ಆಲಿಸಿ ಗ್ರಹಿಸಬೇಕು. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ ಹೇಳ್ತೀನಿ, ಒಂದು ವಿಷಯವನ್ನು ನಾವೇನು ಮಾಡಬೇಕಾಗ್ತದೆ? ಉದ್ದೇಶಪೂರ್ವಕವಾಗಿ ಮತ್ತು ಪ್ರಚೋದನೆಗೊಂಡು ಆಲಿಸಬೇಕಾಗ್ತದೆ. ಆಮೇಲೆ ಆಲಿಸುತ್ತಾ ಏನು ಮಾಡಬೇಕು? ಅದನ್ನು ಗ್ರಹಿಕೆಗೆ ಒಳಪಡಿಸಬೇಕಾಗ್ತದೆ. ಆಮೇಲೆ ಶಾರೀರಿಕವಾಗಿ ನಾವು ಮತ್ತು ಮಾನಸಿಕವಾಗಿ ಆರೋಗ್ಯ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಅದನ್ನು ಆಲಿಸಬೇಕು. ಅದನ್ನು ನಾವು ಒಂದು ವಿಷಯವನ್ನು ಕೇಳಬೇಕಾದ್ರೆ ಆಸಕ್ತಿಯಿಂದ ಆಲಿಸಬೇಕು. ಯಾವುದೇ ವಿಷಯವನ್ನು ನಾವೇನು ಮಾಡಬೇಕು? ಇಡಿಯಾಗಿ ಆಲಿಸಿ ಅದನ್ನು ಗ್ರಹಿಸಬೇಕಾಗುತ್ತದೆ. ಆರನೇದು ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸಬೇಕು. ಹಾಗೆ ಏಳನೇದು ಆತುರ ಪಡದೆ ಸಾವಧಾನವಾಗಿ ಆಲಿಸಬೇಕು. ಎಂಟನೇದು
ಕೇಳುವರನ್ನು ನೋಡುತ್ತಾ ಆಲಿಸಬೇಕು. 9ನೇದು ವಸ್ತುನಿಷ್ಠವಾಗಿ ಆಲಿಸಬೇಕು. 10ನೇದು ಸಹಜವಾಗಿ ನಿರಂತರವಾಗಿ ಆಲಿಸಬೇಕು. 11ನೇದು ಪೂರ್ವಗ್ರಹವೊಂದದೆ ಮುಕ್ತ ಮನಸ್ಸಿನಿಂದ ಆಲಿಸಬೇಕು. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ ಹೇಳ್ತೇನೆ, ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸಬೇಕಾಗ್ತದೆ. ಆತುರ ಪಡದೆ ನಾವೇನು ಮಾಡಬೇಕಾಗುತ್ತೆ, ಸಾವಕಾಶವಾಗಿ ಸಮಾಧಾನವಾಗಿ ಆಲಿಸಬೇಕಾಗುತ್ತೆ. ಹೇಳುವರನ್ನು ನೋಡುತ್ತಾ ಆಲಿಸಬೇಕಾಗ್ತದೆ. ವಸ್ತುನಿಷ್ಠವಾಗಿ ಆಲಿಸಬೇಕು ಮತ್ತು ಸಹಜವಾಗಿ ನಿರಂತರವಾಗಿ ಆಲಿಸಬೇಕು. ಪೂರ್ವಗ್ರಹ ಹೊಂದದೆ ಮುಕ್ತ ಮನಸ್ಸಿನಿಂದ ನಾವೇನು ಮಾಡಬೇಕಾಗುತ್ತೆ, ಆಲಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಉತ್ತಮವಾಗಿ ಆಲಿಸುವ ಸಾಮರ್ಥ್ಯ ಬೆಳೆಸುವ ಅಭ್ಯಾಸಗಳು ಮತ್ತು ಚಟುವಟಿಕೆಗಳನ್ನು ನೋಡೋಣ. ಫಸ್ಟ್ ನನಗೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ, ಮಕ್ಕಳು ಆರಾಮವಾಗಿ ಕುಳಿತುಕೊಳ್ಳಲು ಆಲಿಸಲು ಆಸನದ ವ್ಯವಸ್ಥೆಯನ್ನು, ಶಾಂತಿ ವಾತಾವರಣವನ್ನು ನಾವು ಕಲ್ಪಿಸಬೇಕಾಗುತ್ತೆ. ಹಾಗೆ ಮಾನಸಿಕ ಸಿದ್ಧತೆಯಿಂದ, ಆಸಕ್ತಿಯಿಂದ, ಉದ್ದೇಶಪೂರ್ವಕವಾಗಿ ನಾವೇನು ಮಾಡಬೇಕಾಗ್ತದೆ, ಆಲಿಸುವಂತೆ ತಿಳುವಳಿಕೆ ನೀಡುವುದು. ಹಾಗೆ ಉತ್ತಮವಾಗಿ ನಾವೇನು ಮಾಡಬೇಕಾಗುತ್ತೆ, ಆಲಿಸುವ ನಿಷ್ಠಾಚಾರದ ಬಗ್ಗೆ ತಿಳುವಳಿಕೆಯನ್ನು ಮಕ್ಕಳಲ್ಲಿ ನೀಡಬೇಕಾಗುತ್ತದೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಮಕ್ಕಳಲ್ಲಿ ನಾವೇನು ಮಾಡಬೇಕಾಗತ್ತೆ, ಟೀಚರು ಆಲಿಸಲು ಆಸನದ ವ್ಯವಸ್ಥೆಯನ್ನು ಮತ್ತು ಶಾಂತಿಯ ವಾತಾವರಣವನ್ನು ಕಲ್ಪಿಸಬೇಕು. ಹಾಗೆ ಮಾನಸಿಕ ಸಿದ್ಧತೆಯಿಂದ ಮಾಡಬೇಕು ಮಕ್ಕಳಿಗೆ, ಮತ್ತು ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಆಲಿಸುವಂತೆ ತಿಳುವಳಿಕೆಯನ್ನು ನೀಡಬೇಕು. ಉತ್ತಮವಾಗಿ ಆಲಿಸುವ ಶಿಷ್ಟಾಚಾರದ ಬಗ್ಗೆ ಏನು ಮಾಡಬೇಕಾಗತ್ತೆ, ಮಕ್ಕಳಲ್ಲಿ ತಿಳುವಳಿಕೆಯನ್ನು ನೀಡಬೇಕಾಗುತ್ತದೆ. ಧ್ವನಿ ಏರಿಳಿತಗಳಿಂದ ಆಗುವ ಅರ್ಥ ವ್ಯತ್ಯಾಸವನ್ನು ಗುರುತಿಸಲು ತಿಳುವಳಿಕೆಯನ್ನು ನೀಡಬೇಕು. ಮಾನಸಿಕ ಏಕಾಗ್ರತೆಯಿಂದ ಕುತೂಹಲದಿಂದ ವಿಷಯಗಳನ್ನು ಊಹಿಸುತ್ತಾ ಆಲಿಸುವ ಅಭ್ಯಾಸವನ್ನು ನೀಡುವುದು. ತರಗತಿಗಳ ಆಲಿಸುವ ಸಂದರ್ಭದಲ್ಲಿ ಸೂಕ್ತ ಸೂಚನೆಗಳನ್ನು ನೀಡುವುದು. ಹಾಗೆ ಆಲಿಸುವಾಗ ದೃಶ್ಯಾವಳಿಗಳನ್ನು ಕಲ್ಪಿಸಿಕೊಂಡು ಗ್ರಹಿಸುವ ತಂತ್ರಗಳನ್ನು ತಿಳಿಸಬೇಕಾಗುತ್ತದೆ. ಸಂಭಾಷಣೆಗಳನ್ನು ಕೇಳುತ್ತಾ ವಿಷಯ ಗ್ರಹಿಸುವ ಮತ್ತು ಪ್ರತಿಕ್ರಿಯಿಸುವ ತಂತ್ರಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕಾಗುತ್ತದೆ. ಆಲಿಸಿದ ನಂತರ ಆ ಬಗ್ಗೆ ಪ್ರಶ್ನೋತ್ತರಗಳ ಅಭಿಪ್ರಾಯ ಮಂಡನೆ ಅಭ್ಯಾಸಗಳನ್ನು ಮಾಡಿಸುವುದು. ಆಮೇಲೆ ಕತೆ, ಗಟ್ಟಿ ವಾಚನ, ವಿವರಣೆ, ಉಪನ್ಯಾಸ ಮತ್ತು ಭಾಷಣಗಳನ್ನು ಕೇಳಿ ಗ್ರಹಿಸುವ ಅವಕಾಶವನ್ನು ನೀಡುವುದು. ರೇಡಿಯೋ ಮತ್ತು ದೂರದರ್ಶನಗಳಲ್ಲಿ ಪ್ರಸಾರವಾಗುವ ಸಂದರ್ಶನ, ಪ್ರಶ್ನೋತ್ತರ ಚರ್ಚೆಗಳು, ವಾರ್ತೆಗಳು, ಭಾಷಣಗಳನ್ನು ಕೇಳಿ ಗ್ರಹಿಸುವ ಕ್ರಮದ ಬಗ್ಗೆ ತರಬೇತಿಯನ್ನು ಮಕ್ಕಳಲ್ಲಿ ನೀಡಬೇಕಾಗುತ್ತದೆ. ತರಗತಿಯಲ್ಲಿ ಶಾಂತವಾಗಿ ಕುಳಿತು ಏಕಾಗ್ರತೆಯಿಂದ ಆಲಿಸುತ್ತಾ ವಿಷಯ ಗ್ರಹಿಸುವ, ಆಸ್ವಾದಿಸುವ ಅಥವಾ ಮುಖ್ಯಾಂಶಗಳನ್ನು ನೆನಪಿಟ್ಟುಕೊಳ್ಳುವ ಬಗ್ಗೆ ಸೂಕ್ತ ಸೂಚನೆಗಳನ್ನು, ತಿಳುವಳಿಕೆ ಅಭ್ಯಾಸಗಳನ್ನು ಮಕ್ಕಳಲ್ಲಿ ನೀಡಬೇಕು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಭಾಷೆಯ ಪ್ರಯೋಜನಗಳು ಮತ್ತು ಕೌಶಲ್ಯಗಳ ಬಗ್ಗೆ ಹೇಳಿದೆ. ಕೌಶಲ್ಯಗಳಲ್ಲಿ ಬರ್ತಕ್ಕಂಥ ಆಲಿಸುವಿಕೆಯ ವ್ಯಾಖ್ಯೆ ಹಾಗೂ ಆಲಿಸುವಿಕೆ ದೋಷಗಳು, ಆಲಿಸುವಿಕೆಯಲ್ಲಿ ಗಮನಿಸಬೇಕಾದ ಅಂಶಗಳು, ಅದನ್ನು ಸರಿಪಡಿಸುವ ಅಂಶಗಳನ್ನು ಹೇಳಿದೆ. ಮುಂದಿನ ವಿಡಿಯೋದಲ್ಲಿ ಓದುಗಾರಿಕೆ, ಬರವಣಿಗೆ, ಮಾತುಗಾರಿಕೆ ಬಗ್ಗೆ ಹೇಳೋಣ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.